ರೀ, ಇವತ್ತು ಎಲ್ಲರೂ ಹೊರಗಡೆ ಹೋಗೋದಿದೆಯಾ? ಹೌದು ಶಾಂತ, ಸ್ವಲ್ಪ ಹೊಲ್ದ ಕಡೆ ಹೋಗ್ಬೇಕು. ಹಾಗೆ ಹೋಗ್ತಾ ಶಿವಮ್ಮನು ರುದ್ರಪ್ಪನೂ ಕರೆದ್ಬಿಟ್ಟು ಹೋಗ್ತೀನಿ. ಸ್ವಲ್ಪ ಕೆಲಸ ಇದೆ. ಶಿವಮ್ಮನ್ನು ಕರಿತಾ ಇದ್ದೀರಾ? ಏನ್ರಿ ಕೆಲಸ ಹೊಲದಲ್ಲಿ? ಓ ಅದಾ, ಹುಣಸೆ ಮರ ತುಂಬ ಹಣ್ಣು ಬಿಟ್ಟಿದೆ. ಅದನ್ನೆಲ್ಲ ಕೀಳಿಸಿ ಮೂಟೆ ಕಟ್ಸ್ಬೇಕು. ರುದ್ರಪ್ಪ ಇನ್ನೊಂದೆರಡು ಆಳು ಕರ್ಕೊಂಡು ಅವನು ಎಲ್ಲನೂ ಉದುರಿಸ್ಬಿಟ್ರೆ ಶಿವಮ್ಮ ಅವರೆಲ್ಲ ಆಯ್ಕೊಂಡು ಮೂಟೆ ಹಾಕ್ಬಿಡ್ತಾರೆ. ಅದಕ್ಕೆ ಕರೆದ್ಬಿಟ್ಟು ಹೋಗ್ತೀನಿ. ಓ, ಅವ್ರ ಮನೆ ಕಡೆ ಹೋಗ್ತಾ ಇದ್ದೀರಾ? ಅಯ್ಯೋ, ನನಗೂ ಮನೇಲಿ ಕೂತು ಕೂತು ಬೇಜಾರು ರೀ. ನಾನು ಬರ್ತೀನಿ ನಡ್ರಿ, ಇಬ್ರು ಒಟ್ಟಿಗೆ ಹೋಗೋಣ. ನೀವು ಅವ್ರು ಕರೆದ್ಬಿಟ್ಟು ಜಮೀನ್ ಕಡೆ ಹೋಗಿ, ನಾನು ನನ್ನ ಗೆಳತಿ ರಾಣಿನ ಮಾತಾಡ್ಸ್ಕೊಂಡು ಬರ್ತೀನಿ. ಓ ಸರಿ ಸರಿ, ಹಾಗಾದ್ರೆ ನೀನು ಬಾ. ಎಲ್ಲಿ ಗೌತಮ್ ಕಾಣಿಸ್ತಾನೆ ಇಲ್ಲ? ಓ, ಅವನ ತಿಂಡಿ ಎಲ್ಲ ಮಾಡಿಕೊಂಡು ಅವ್ನ ರೂಮಲ್ಲಿ ರೆಡಿ ಆಗ್ತಾ ಇದ್ದಾನೆ ರೀ. ಬರ್ತಾನೆ ಈಗ. ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತಿದ್ದ. ಬರ್ತಾನೆ. ಸರಿ ಸರಿ, ಅವ್ನು ಕೆಳಗಡೆ ಬರಲಿ, ಮಾತಾಡ್ಸ್ಕೊಂಡು ಇಬ್ರು ಒಟ್ಟಿಗೆ ಹೋಗೋಣ ಬಿಡು. ಶಾಂತ, ರಾತ್ರಿ ಗೌತಮ್ ಎಷ್ಟೊತ್ತಿಗೆ ಬಂದ? ಅವನು ರೀ 10 ಗಂಟೆಗೆ ಬಂದ. ನೀವು 9 ಗಂಟೆಗೆ ಊಟ ಮಾಡಿ ಮಾತ್ರೆ ನುಂಗ್ಬಿಟ್ಟು ಮಲಗಿಬಿಟ್ಟಿದ್ರಿ. ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೆ ನಾನು ನಿಮ್ಮನ್ನ ಎಪ್ಸಕ್ಕೆ ಹೋಗಲಿಲ್ಲ. ಹ್ಞೂ ಹೌದು ಶಾಂತ, ಈ ಬಿಸಿಲು ಜಾಸ್ತಿ ಆಯಿತು ನೋಡು, ಒಂಥರ ತಲೆ ಹಿಡ್ಕೊಬಿಡ್ತು ನನಗೆ. ಅದಕ್ಕೆ ಮಲಗಿಬಿಟ್ಟೆ. ಸರಿ ಸರಿ, ಬರಲಿ ಬಿಡು, ಮಾತಾಡ್ಸ್ಕೊಂಡು ಹೋಗೋಣ. ಅಮ್ಮವ್ರಿ, ನೀವು ಹೋಗ್ತಾ ಇದ್ದೀರಾ ಗೌಡ್ರ ಜೊತೆ? ಹ್ಞೂ ಸಂಗಿ, ನಾನು ಹೋಗಿ ಬರ್ತೀನಿ. ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಬೇಕು. ನೀನು ಅನ್ನ ಸಾಂಬಾರು ಮಾಡಿರು, ಮುದ್ದೆ ನಾನು ಬಂದು ಮಾಡ್ಕೋತೀನಿ. ಮಿಕ್ಕಿದ ಕೆಲಸ ಎಲ್ಲ ನೀನು ಮಾಡಿರು. ಹ್ಞೂ, ನೀವು ಬೇಗ ಬಂದ್ಬಿಡಿ ಅಮ್ಮವ್ರೆ. ನನಗೆ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಲೇ ಲೇ ಸಂಗಿ, ಇತ್ತೀಚೆಗೆ ನೀನು ಭಾಳ ಸೋಂಬೇರಿ ಆಗಿದೆಯಾ? ಅರ್ಧ ಅಡುಗೆ ಮಾಡ್ತೀಯಾ, ಅರ್ಧ ಅಡುಗೆ ನನಗೆ ಮಾಡಿ ಅಮ್ಮವ್ರೆ ಅಂತೀಯ. ಹೋಗ್ಲಿ ಬಿಡು ಅಂತ ಮಾಡಿದ್ರೆ ಈಗ ಕಾಲು ನೋವು ಅಂತ ಬೇರೆ ಹೇಳ್ತಾ ಇದೀಯಾ. ಹೌದು, ನನಗೆ ಮಧ್ಯಾಹ್ನ 12 ಗಂಟೆಗೆ ಮಲ್ಕೊಂಡು 1 ಅವರ್ ರೆಸ್ಟ್ ಮಾಡಿದ್ರಷ್ಟೇ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗೋದು ಅಮ್ಮವ್ರೆ. ಇಲ್ಲಾಂದರೆ ನಂಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಬೇಗ ಬಂದ್ಬಿಡಿ. ಹೌದಾ ಸಂಗಿ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಿಧಾನಕ್ಕೆ ಕೆಲಸ ಮಾಡು, ಆಯಿತಾ? ಆಯ್ತು ಗೌಡ್ರೆ. ಜಾಸ್ತಿ ನುಲಿಬೇಡ, ಹೋಗಿ ಕೆಲಸ ಮಾಡು ಹೋಗು. ಸಂಗಿ, ಹಾಗೆ ಸ್ವಲ್ಪ ಗೌತಮನ್ ಕರೆದ್ಬಿಡು. ನಾವು ಸ್ವಲ್ಪ ಆಚೆ ಹೋಗ್ಬೇಕು, ಎಲ್ಲಿ ಬರಲೇ ಇಲ್ಲ ಅವನು. ಗೌತು, ಗೌತು. ಲೇ ಸಂಗಿ, ಏನೇ ಅದು ಗೌತು ಗೌತು ಅಂತ ಅರ್ಧಂಬರ್ಧ ಕರಿತಾ ಇದೀಯಾ? ನೀಟಾಗಿ ಗೌತಮ್ ಅಂತ ಕರಿ. ಅದು ಪ್ಯಾಷನ್ ಅಮ್ಮವ್ರೆ. ಫುಲ್ ಹೆಸರು ಕರಿಬಾರ್ದು, ಅರ್ಧ ಮಾಡಿ ಕರಿಬೇಕು. ಬಂದೆ ಬಂದೆ ಬಂದೆ. ಸಂಗೀತ ಆಂಟಿ, ನೀವು ನನ್ನ ಹಾಗೆ ಕರೀರಿ, ಹಾಗೆ ಚಂದ ನೀವು ಕರೆದ್ರೆ. ಥ್ಯಾಂಕ್ ಯು ಗೌತು. ಸರಿ, ಈಗ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡು. ನಂಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ. ಅಮ್ಮ, ನಿಮ್ಮದು ಮತ್ತು ಸಂಗೀತ ಆಂಟಿದು ಜಗಳ ಕೇಳೋಕ್ಕೆ ಮಜಾ ಸಿಗುತ್ತೆ ಅಮ್ಮ. ಅಯ್ಯೋ, ನಮ್ದು ಮಾಮೂಲಿ ಬಿಡು ಗೌತಮ್. ಏಕಿಷ್ಟು ಲೇಟ್ ಮಾಡ್ಬಿಟ್ಟು ಕೆಳಗಡೆ ಬರೋದು? ಅದಮ್ಮ, ಒಂದು ಇಂಪಾರ್ಟೆಂಟ್ ಕಾಲ್ ಬಂದ್ಬಿಟ್ಟಿತ್ತು, ಮಾತಾಡ್ತಿದ್ದೆ. ಅಪ್ಪಾಜಿ ತಿಂಡಿ ಮಾಡಿದ್ರಾ? ಹೂನಪ್ಪ ಗೌತಮ್, ಆಯಿತು. ನಾನು ಅಮ್ಮ ಇಬ್ಬರೂ ಸ್ವಲ್ಪ ಆಚೆ ಹೋಗ್ತಾ ಇದ್ವಿ. ಹುಣಸೆ ಮರ ತುಂಬ ಹಣ್ಣುಗಳು ಬಿಟ್ಟಿತ್ತು, ಅದಕ್ಕೆ ಹಾಲು ಕರಿಬೇಕು, ಅದನ್ನು ಬಡ್ಸೋಕ್ಕೆ ಅಂತ. ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಕೂತಿದ್ದೆ. ನಾನೇ ಹೇಳಿದರೆ ಕರೀತಿದ್ನಲ್ಲ ಅಪ್ಪಾಜಿ. ಇಲ್ಲ ಇಲ್ಲ, ನೀನು ಇವತ್ತು ಭತ್ತ ಎಲ್ಲ ಕೊಯ್ಲಾಗಿದೆಯಲ್ಲ, ಅದನ್ನು ಲೋಡ್ ಮಾಡೋಕ್ಕೆ ಬರ್ತಾರೆ. ಹೋಗಿ ಅದೆಲ್ಲ ಲೆಕ್ಕ ಹಾಕ್ಸ್ಬಿಟ್ಟು ಅನ್ಲೋಡ್ ಮಾಡಿಸ್ಬಿಟ್ಟು ಲೆಕ್ಕ ತೊಗೊಂಡು ಬಾಪ. ನಾನು ಅಮ್ಮ ಹೋಗಿ ಬರ್ತೀವಿ. ಸರಿ ಅಪ್ಪಾಜಿ, ನೀವು ಹೋಗಿ ಬನ್ನಿ. ಶಾಂತ, ಹೊರಡೋಣ? ಹ್ಞೂ ರೀ, ಹೊರಡೋಣ. ಸಂಗೀತ ಆಂಟಿ, ನನ್ನ ಕಾರ್ಗೆ ಒಂದು ಬಾಟ್ಲು ಬಿಸಿನೀರು ಹಾಕ್ಬಿಡ್ತೀರಾ? ಸರಿ ಗೌತು, ನಾನು ತಗೊಂಡು ಬರ್ತೀನಿ. ನಿನ್ನ ಕಾರ್ ಹತ್ರ ಇರು. ಓಕೆ ಆಂಟಿ. ಏ ಶಿವಿ, ತಿಂಡಿ ಮಸ್ತ ಮಾಡಿದ್ದೆ ಬಿಡು. ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಮಸ್ತಾಗಿತ್ತು. ಹೌದಾ ರೀ, ನಿಮ್ಗೆ ಇಷ್ಟ ಅಂತಾನೆ ಮಾಡಿದ್ದೆ ನಾನು. ರುದ್ರಪ್ಪ, ರುದ್ರಪ್ಪ. ಓ ಗೌಡ್ರು, ನಮಸ್ಕಾರ ಗೌಡ್ರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಮ್ಮವ್ರೆ. ಹ್ಞೂ ಆಯ್ತಾಯ್ತು. ತಿಂಡಿ ಎಲ್ಲ ಆಯ್ತಾ ಶಿವಮ್ಮ? ಆಯ್ತು ಅಮ್ಮವ್ರೆ. ಇದೇನಮ್ಮವ್ರೆ, ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಹೇಳಿ ಕಳ್ಸಿದ್ರೆ ನಾವೇ ಮನೆ ಹತ್ರ ಬರ್ತಿದ್ವಿ. ಹಾಗೇನಿಲ್ಲ, ನಾನು ಹೊಲಕ್ಕೆ ಹೋಗ್ತಾ ಇದ್ದೆ, ಹಾಗೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಜಮೀನ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಬಂದ್ಬಿಡು ರುದ್ರಪ್ಪ. ಆಯಿತು ಗೌಡ್ರೆ, ಬರ್ತೀನಿ.
ಅದೇನಂದರೆ ಹುಣಸೆ ಮರ ತುಂಬ ಹಣ್ಣು ಬಿಟ್ಟಿದೆ ಈ ಸಲ. ನಿನ್ನ ಜೊತೆ ಇನ್ನೊಂದು ಎರಡು ಆಳು ಕರ್ಕೊಂಡು ಬಂದ್ಬಿಡು. ಎಲ್ಲನೂ ಬಡಿದ್ಬಿಟ್ರೆ ಎಲ್ಲನೂ ಹಾದು ಮೂಟೆ ಕಟ್ಬಿಡೋಣ. ಸರಿ ಗೌಡ್ರೆ, ಎಷ್ಟು ಜನ ಕರ್ಕೊಂಡು ಬರಲಿ ಗೌಡ್ರೆ? ಅದು ಒಟ್ಟು 13 ಮರ ಇದೆ. ಒಂದು 5 ಆಳು ಕರ್ಕೊಬಂದ್ಬಿಡು ನಿನ್ನ ಜೊತೆ. ಸರಿ ಗೌಡ್ರೆ. ಶಿವಮ್ಮ, ನೀನು ಬಂದ್ಬಿಡು ರುದ್ರನ್ ಜೊತೆ. ಎಲ್ಲ ಬಡ್ತಿರೋ ಹುಣ್ಸನ್ನೆಲ್ಲ ಹಾದು ಮೂಟೆ ಕಟ್ಟಕ್ಕೆ ಎಣ್ಣಾಳ್ಗಳು ಬೇಕು. ಒಂದು 5 ಜನ ಕರ್ಕೊಂಡ್ಬಂದ್ಬಿಡು ನಿನ್ನ ಜೊತೆ. ಸರಿ ಅಮ್ಮೋರೆ, ಕರ್ಕೊಂಡು ಬರ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡಿ ಎಲ್ರೂ. ನಾನು 6 ಗಂಟೆ ಬರ್ತೀನಿ, ನಮ್ಮ ಗೌತಮ್ನೂ ಬರ್ತಾನೆ. ಸರಿ ಗೌಡ್ರೆ, ಬರ್ತೀವಿ. ಮತ್ತೆ ಶಿವಮ್ಮ, ಮಗಳು ಚೆನ್ನಾಗಿದ್ದಾಳ? ಫೋನ್ ಗೀನ್ ಮಾಡಿದ್ಲಾ? ಹ್ಞೂ ಅಮ್ಮೋರೆ, ಚೆನ್ನಾಗಿದ್ದಾಳೆ. ಬೆಳಿಗ್ಗೆ ತಾನೇ ಫೋನ್ ಮಾಡಿದ್ವಿ, ಮಾತಾಡ್ದು. ಚೆನ್ನಾಗಿದ್ದೀನಿ, ಚೆನ್ನಾಗಿ ಓದ್ಕೊತಾ ಇದ್ದೀನಿ ಅಂತಂದ್ಲು. ಹ್ಞೂ ನಾ ಕೇಳೋದು ಮರ್ತೇಬಿಟ್ಟೆ. ಏನು ಓದ್ತಾ ಇರೋದು ನಿಮ್ಮ ಮಗಳು? ಎಲ್ಲಿ ಓದಿಸ್ತಾ ಇದ್ದೀರಾ? ಅದೇ ಗೌಡ್ರೆ, ಬೆಂಗಳೂರಲ್ಲಿ ಓದಿಸ್ತಾ ಇದ್ದೀವಿ. ಅವಳು ಈಗ BCom ಮಾಡ್ತಾ ಇದ್ದಾಳೆ. ನಾವಾರು ಹುಟ್ಟದಿಂದ ಕೂಲಿ ನಾಲಿ ಮಾಡ್ಕೊಂಡು ಬಂದು ಅವಳಾದ್ರೂ ಚೆನ್ನಾಗಿರ್ಲಿ ಅಂತ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಹಾಂ, ಒಳ್ಳೇದು. ಮಕ್ಕಳು ಚೆನ್ನಾಗಿ ಓದಬೇಕು. ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಏನು ಹೆಸರು ಅಂದೆ ಶಿವಮ್ಮ ನಿನ್ನ ಮಗಳದು? ನನ್ನ ಮಗಳ ಹೆಸರು ಸುಮಾ ಅಂತ ಅಮ್ಮನವ್ರೆ. ಹೆಸರು ಚೆನ್ನಾಗಿದೆ. ನೀವು ಬಂದು ಇಷ್ಟು ವರ್ಷ ಆಯಿತು, ನಿಮ್ಮ ಮಗಳನ್ನ ನಾವು ನೋಡೋಕ್ಕೆ ಆಗಿಲ್ಲ. ಹ್ಞೂ ಅಮ್ಮವ್ರೆ, ಅವಳು ಹಾಸ್ಟೆಲಲ್ಲಿ ಇರೋದಲ್ವಾ, ವರ್ಷಕ್ಕೊಂದ್ಸಲ ರಜೆ ಕೊಡ್ತಾರೆ ಅಷ್ಟೇ. ಹೋದ್ಸಲ ಅವಳು ಬಂದಿದ್ದಾಗ ನೀವು ಕುಟುಂಬದವರೆಲ್ಲ ತಿರುಪತಿಗೆ ಹೊಟ್ಟೋಗಿದ್ರಿ, ಅದಕ್ಕೆ ಭೇಟಿ ಮಾಡೋಕ್ಕಾಗಲಿಲ್ಲ. ಓ ಹೌದಾ? ಮುಂದಿನ ಸಲ ಬಂದಾಗ ನಮ್ಮ ಮನೆ ಹತ್ರ ನಿನ್ನ ಮಗಳನ್ನೂ ಕರ್ಕೊಂಡು ಬಾ, ನಾವು ನೋಡಿ ಮಾತಾಡಿಸ್ತೀವಿ. ಅಯ್ಯೋ, ನೀವು ಇಷ್ಟು ಹೇಳಿದ್ರಲ್ಲ ಅಮ್ಮವ್ರೆ, ನಾನು ಖಂಡಿತ ಕರ್ಕೊಂಡು ಬರ್ತೀನಿ. ರುದ್ರಪ್ಪ, ನಿನ್ನ ಮಗಳು ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯ ಬೇಕಾರೆ ಸಂಕೋಚ ಇಲ್ಲದೆ ಕೇಳು. ಆಯಿತು ಗೌಡ್ರೆ. ಸರಿ, ನಾವಿನ್ನು ಬರ್ತೀವಿ. ಟೈಮ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡಿ. ಸರಿ ಗೌಡ್ರೆ. ರೀ, ನೀವು ಹೋಗಿ ಜಮೀನ್ ಹತ್ರ, ನಾನು ನನ್ನ ಗೆಳತಿ ರಾಣಿ ಮಾತಾಡ್ಸ್ಕೊಂಡು ಹಾಗೆ ಮನೆಗೆ ಹೋಗ್ತೀನಿ. ಸರಿ ಶಾಂತ, ಹಾಗೆ ಮಾಡು. ತುಂಬ ಬಿಸಿಲು ಜಾಸ್ತಿ ಆಗ್ತಿದೆ, ಬೇಗ ಮನೆ ತಲುಪ್ಕೋ. ಸರಿ ರೀ. ಇವಿ ಗೌಡ್ರು ಮತ್ತು ಅಮ್ಮನವರು ದೇವ್ರಂಥ ಮನುಷ್ಯರು. ನಾವು ಊರು ಬಿಟ್ಟು ಊರಿಗೆ ಬಂದ್ರೂ ನಮಗೆ ಉಳ್ಕೊಳ್ಳೋಕೆ ಮನೆ ಕೊಟ್ಟು ಕೈ ತುಂಬ ಕೆಲಸ ಕೊಡ್ತಾ ಇದ್ದಾರೆ. ಅವರೇ ನನಗೆ ದೇವ್ರುಗಳ ಸಮಾನ. ಹೌದು ರೀ, ನೀವು ಹೇಳಿದ್ದು ನಿಜ. ಸರಿ, ಈಗ ನಮ್ಮ ಮನೆ ಒಳಗಡೆ ಕೆಲಸ ಏನಿದೆ ನೋಡ್ತೀನಿ, ನೀವು ನಿಮ್ಮ ಕೆಲಸ ಏನಿದೆ ಮಾಡ್ಕೊಳ್ಳಿ. ಸರಿ ಶಿವಿ, ಮಾಡ್ಕೊ. ಬೆಳಿಗ್ಗೆ 6 ಗಂಟೆಗೆ ಗೌಡ್ರ ಜಮೀನ್ ಹತ್ರ ಹೋಗೋಣ. ಸರಿ ರೀ. ರಾಣಿ. ಹೋ ಶಾಂತಕ್ಕ, ನೀನು ಬರ್ತೀಯಾ ಅಂತ ನಾ ಕಾಯ್ತಾ ಇದ್ದೆ. ಹಾ, ನಾ ಬರ್ತೀನಿ ಅಂತ ನಿಂಗೆ ಹೆಂಗ್ ಗೊತ್ತಿತ್ತು? ನಿಮ್ಮ ಮನೆ ಕೆಲಸದವಳಿದ್ದಾಳಲ್ಲ ಸಂಗಿ, ಅವಳು ಸ್ಟೇಟಸ್ ಹಾಕಿದ್ಲು. ಸ್ಟೇಟಸ್ಸಾ? ಏನಂತ ಹಾಕಿದ್ಲು? ಅದೇ ಶಾಂತಕ್ಕ, ನಮ್ಮ ಗೌಡ್ರು ನಮ್ಮ ಅಮ್ಮನವರು ಜಮೀನ್ ಕಡೆ ಹೋಗ್ತಾ ಇದ್ದಾರೆ ನೋಡಿ ಅಂದ್ಬಿಟ್ಟು ನೀನು ಗೌಡ್ರು ಇಬ್ರುವೆ ಆಚೆ ಬರೋದನ್ನ ಫೋಟೋ ಹೊಡೆದು ಸ್ಟೇಟಸ್ ಹಾಕಿದ್ಲು. ಹೌದಾ? ಇತ್ತೀಚೆಗೆ ಅವಳದು ಫೋನ್ ಹುಚ್ಚು ತುಂಬಾ ಜಾಸ್ತಿ ಆಗಿದೆ. ಹೌದು ಶಾಂತಕ್ಕ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಸ್ಟೇಟಸ್ ಹಾಕ್ತಾನೆ ಇರ್ತಾಳೆ. ಹೌದು, ಅಡುಗೆ ಮಾಡು ಅಂದ್ರೆ ಕಿವಿಗೆ ಸಾಂಗ್ ಹಾಕೊಂಡು ಆರಾಮಾಗಿ ಮಾಡ್ತಾ ಇರ್ತಾಳೆ. ಅರ್ಧ ಬೇಯಿಸ್ತಾಳೆ, ಅರ್ಧ ಸೀಸ್ತಾಳೆ. ಆದ್ರೂ ಯಾಕೆ ಶಾಂತಕ್ಕ ಅವಳ ಕೆಲಸ ಬಿಡಿಸಲ್ಲ ನೀನು? ಅಯ್ಯೋ, ಅದೇನು ಗೊತ್ತಾ ರಾಣಿ, ಅವಳು ಕೆಲಸ ಮಾಡೋದು ಕಡಿಮೆ, ಸ್ವಲ್ಪ ಫೋನ್ ಹುಚ್ಚು ಅನ್ನೋದು ಬಿಟ್ರೆ ತುಂಬಾ ಒಳ್ಳೆ ಹೆಂಗಸು. ಮನೇಲಿ ಕಳ್ತನ ಮಾಡಲ್ಲ, ಯಾರು ಹೋಗ್ಲಿ ಯಾರು ಬರಲಿ ನಮ್ಮ ಮನೆ ಶ್ರೇಯಸ್ನೇ ಬಯಸ್ತಾಳೆ. ಹಾಗಾಗಿ ನಾನು ಅವಳ ಕೆಲಸ ಬಿಡಿಸ್ತಾ ಇಲ್ಲ. ಸೆಟ್ ಆಗ್ಬಿಟ್ಟವಳೆ ನಮ್ಮ ಮನೆಗೊಂಥರ. ಹ್ಞೂ, ಅದಂತೂ ನಿಜ ಬಿಡು. ಒಳ್ಳೆ ಬುದ್ಧಿ ಇದೆ, ಆದರೆ ಸ್ವಲ್ಪ ಫೋನ್ ಹುಚ್ಚು ಜಾಸ್ತಿ. ಸರಿ, ಈ ಮನೆ ಕೆಲಸ ಎಲ್ಲ ಮುಗೀತಾ? ತಿಂಡಿಯಾಗಿ ಪಾತ್ರೆ ಎಲ್ಲ ತೊಳೆದಾಯ್ತು ಶಾಂತಕ್ಕ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು, ಅವ್ರು ಬರೋವರೆಗೆ ಆರಾಮಾಗಿ ಅಡುಗೆ ಮಾಡ್ತೀನಿ. ಹೌದಾ? ಯಾಕೆ ರಂಗಣ್ಣ ಅಂಗಡಿಗೆ ಹೋಗ್ಲಿಲ್ವಾ? ಅಂಗಡಿಗೆ ಹೋದ್ರು ಶಾಂತಕ್ಕ, ಸ್ವಲ್ಪ ಸಾಮಾನು ಬರ್ತಾ ಇತ್ತು ಇವತ್ತು, ಅದನ್ನು ಇಳಿಸ್ಬಿಡು ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರಕ್ಕೆ ಹೋದ್ರು. ಓ ಹಂಗ? ನಿನ್ನ ಮಗಳು ಗಂಗಾ ಅವಳು ಕಾಲೇಜ್ಗೆ ಹೋದ್ಲು ಶಾಂತಕ್ಕ. ಇವತ್ತೇನೋ ಸ್ಪೆಷಲ್ ಕ್ಲಾಸ್ ಇದೆ ಅಂದ್ಬಿಟ್ಟು 8 ಗಂಟೆಗೆ ಹೋದ್ಲು. ರಾತ್ರಿ ಸ್ವಲ್ಪ ಅನ್ನ ಇತ್ತು, ಅದನ್ನೇ ಪುಳಿಯೋಗರೆ ಮಾಡಿಕೊಟ್ಟೆ, ಅದನ್ನೇ ತಿನ್ಕೊಂಡು ಹೋದ್ಲು.
ಬಾಕ್ಸ್ಗೇನು ಕಳಿಸ್ತೆ ಮತ್ತೆ? ಅಯ್ಯೋ ಅಲ್ಲೇ ಕ್ಯಾಂಟೀನಲ್ಲಿ ತಿನ್ಕೋತೀನಿ ಬಿಡಮ್ಮ ಅಂತಂದ್ಲು. ಸರಿ ಹಂಗೆ ಮಾಡವ ಅಂತ ಹೇಳ್ದೆ. ಹಂಗೆ ಯಾಕೆ ಹೇಳ್ದೆ ರಾಣಿ? ನಮ್ಮ ಮನೆ ಹತ್ರ ಕಳಿಸಿದ್ರೆ ಸ್ವಲ್ಪ ತಿಂಡಿ ಹಾಕಿ ಕೊಡ್ತಿದ್ದೆ ಬಾಕ್ಸ್ಗೆ. ಅಯ್ಯೋ ಪರವಾಗಿಲ್ಲ ಬಿಡು ಶಾಂತಕ್ಕ, ನಿಮ್ಮ ಮನೆ ಹತ್ರ ಕಳಿಸಿದ್ರೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾನಲ್ಲ, ಹಂಗೆ ನೀನು ಕಳಿಸಿದ್ರೆ ಬಾಕ್ಸ್ನ ನಿನ್ನ ಮನೆ ಕೆಲಸ ಸಂಗಿ ಇದ್ದಾಳಲ್ಲ 108 ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಅವಳು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗು ಅಂದೆ. ಅದು ನಿಜನೇ ಬಿಡು. ಆ ಫೋನ್ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಡ್ತಾಳೆ. ಯಾವ್ದು ರೆಕಾರ್ಡ್ ಆಗುತ್ತೋ ಯಾವ್ದು ಬಿಡುತ್ತೋ ಒಂದು ಗೊತ್ತಾಗಲ್ಲ. ಹೌದು ಶಾಂತಕ್ಕ. ಮತ್ತೆ ಗೌತಮ್ ಚೆನ್ನಾಗಿದ್ದಾನ? ಹ್ಞೂ ರಾಣಿ ಚೆನ್ನಾಗಿದ್ದಾನೆ. ನಮ್ಮನೆಯವರು ಅನ್ನ ಭತ್ತದ ಗದ್ದೆ ಹತ್ರ ಕಳಿಸಿದ್ರು. ನಾನು ನಮ್ಮ ಮನೆಯವರಿಬ್ಬರು ಒಟ್ಟಿಗೆ ಬಂದು ಅಲ್ಲಿ ಶಿವಮ್ಮನು ರುದ್ರಪ್ಪನು ಕೆಲಸ ಕರಿಬೇಕಿತ್ತು. ಕರೆದ್ಬಿಟ್ಟು ಅವರು ಜಮೀನ್ ಕಡೆಯವರು ನಾನು ನಿನ್ನನ್ನು ಮಾತಾಡ್ಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದೆ. ಶಿವಮ್ಮನು ಕರೆದ್ರ? ಅದು ಏನು ಕೆಲಸ ಇತ್ತು ಶಾಂತಕ್ಕ? ಹುಣಸೆ ಮರ ತುಂಬ ಹಣ್ಣು ಬಿಟ್ಟಿದ್ದಂತೆ, ಅದನ್ನೆಲ್ಲನೂ ಆರಿಸಿ ಚೀಲಕ್ಕೆ ತುಂಬಿಸ್ಬೇಕಲ್ಲ, ಅದಕ್ಕೆ ಇಬ್ಬರನ್ನೂ ಕರೆದಿದ್ದಾರೆ ನಮ್ಮ ಮನೆಯವರು. ಹೌದಾ ಶಾಂತಕ್ಕ, ಈ ಸಲ ಹುಣಸೆಹಣ್ಣು ರೇಟು ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ನಾನೊಂದು ಮಾತೇ ಇಲ್ಲ ಶಾಂತಕ್ಕ. ಹೇಳು ರಾಣಿ, ಅದೇನು? ಅದೇ ನಾಳೆ ನಾನು ಬರ್ತೀನಿ. ನಾನು ಸ್ವಲ್ಪ ಹುಣಸೆಹಣ್ಣೆಲ್ಲ ಆರಿಸ್ಕೊಡ್ತೀನಿ. ನನಗೆ ಒಂದು 5 kg ಅಷ್ಟು ಹುಣಸೆಹಣ್ಣು ಕೊಡ್ತೀಯ ಶಾಂತಕ್ಕ? ಅದೇನು ರಾಣಿ, ಅದನ್ನು ಒಂದು ಮಾತು ಅಂತ ಕೇಳ್ತೀಯಾ? ಅದಕ್ಕೆ ನೀನು ಬಂದು ಕೆಲಸ ಮಾಡಿದ್ರೆ ಮಾತ್ರ ಹುಣಸೆಹಣ್ಣು ಕೊಡೋದಾ? ನೀವು ಬರೋದು ಬೇಡ ಏನು ಬೇಡ, ಹಾಗೆ ಕೊಡ್ತೀನಿ ಬಿಡು, ಬಾ ಮನೆ ಹತ್ರ. ಅಯ್ಯಯ್ಯೋ ಬೇಡ, ನನಗೂ ಟೈಮ್ ಪಾಸ್ ಆಗುತ್ತೆ. ನಾನು 7 ಗಂಟೆಗೆ ಬಂದ್ಬಿಡ್ತೀನಿ ಹೊಲ್ದ ಹತ್ರ. ನಾನು ನಿನ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾರಿಸ್ಬಿಟ್ಟು ಹುಣಸೆಹಣ್ಣು ಇಸ್ಕೊಂಡು ಬರ್ತೀನಿ. ಸರಿ ಸರಿ ಆಯಿತು, ಬಂದ್ಬಿಡು. ನಾನು ಗೌಡ್ರ ಮುಂದೆ ಹೋಗಿರ್ತೀವಿ, ಬೇಕಾದ್ರೆ ನೀನು ರಂಗಣ್ಣನ್ನು ಕರ್ಕೊಂಡು ಬಂದ್ಬಿಡು ಜೊತೆಗೆ. ಸರಿ ಶಾಂತಕ್ಕ. ಸರಿ ನಾನಿನ್ನು ಬರ್ತೀನಿ. ಆ ಸಂಗಿ ಏನು ಅಡುಗೆ ಮಾಡ್ತಿರ್ತಾಳೆ ನೋಡಬೇಕು. ಒಂದೊಂದ್ಸಲ ನಾನು ಹೋಗಿ ನೋಡಿಲ್ಲ ಅಂದರೆ ಎಲ್ಲನೂ ಜೋಡಿಸ್ಬಿಟ್ಟು ಹಂಗೆ ಇರ್ತಾಳೆ, ಅಡುಗೆನೇ ಮಾಡಿರಲ್ಲ. ಸರಿ ಸರಿ ಶಾಂತಕ್ಕ, ನನಗೂ ಮನೇಲಿ ಕೆಲಸ ಇದೆ, ನಾಳೆ ಬೆಳಿಗ್ಗೆ ಸಿಗೋಣ. ಏನು ಬಿಸ್ಲಪ್ಪ. ಅಯ್ಯೋ ನಾನು ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊತೀನಿ.